ವಿಡಿಯೋ ನೋಡುವ ಮೊದಲು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ನೀನು ಸಾಮಾನ್ಯನಲ್ಲ, ನೀನು ಆಯ್ಕೆಯಾದವನು. ನಿನ್ನೊಳಗೆ ನಾನು ನೆಲೆಸಿದ್ದೇನೆ. ಜೀವನದಲ್ಲಿ ಸಂಭವಿಸುವ ಪ್ರತಿಯೊಂದು ಘಟನೆಗೂ ಒಂದು ಕಾರಣವಿದೆ. ನೀನು ಇಂದು ಎದುರಿಸುತ್ತಿರುವ ಕಷ್ಟ ನಿನ್ನನ್ನು ಮುರಿಯಲು ಬಂದಿಲ್ಲ, ನಿನ್ನನ್ನು ಶಕ್ತಿಯಾಗಿಸಲು ಬಂದಿದೆ. ನನ್ನ ಪ್ರಿಯ ಭಕ್ತನೇ, ನೀನು ಬೇಸರ ಪಡುತ್ತಿದ್ದೀಯ ಜೀವನ ಹೇಗೆ ಇರಬೇಕು ಎಂದು. ನೀನು ಬಯಸಿದಂತೆ ಈಗ ನಡೆಯುತ್ತಿಲ್ಲ, ಅದಕ್ಕಾಗಿ ಮನಸ್ಸು ತೊಳಲಾಡುತ್ತಿದೆ. ಆದರೆ ನಿನ್ನ ಮನದಲ್ಲಿ ನೆನಪಿಟ್ಟುಕೋ, ನಿನಗಾಗಿ ಬಂದಿರುವವರು ಹೋಗುವುದೇ ನಿನ್ನ ಒಳಿತಿಗಾಗಿ. ಜೀವನದಲ್ಲಿ ಕೆಲವರು ಬರುತ್ತಾರೆ, ಕೆಲವರು ಹೋಗುತ್ತಾರೆ. ಹೋದವರು ತಪ್ಪಲ್ಲ, ಬಿಟ್ಟವರದೂ ತಪ್ಪಲ್ಲ. ಅವರು ತಮ್ಮ ಪಾತ್ರ ಮುಗಿಸಿಕೊಂಡು ಹೋಗಿದ್ದಾರೆ. ನಿನ್ನ ಜೀವನದ ಮುಂದಿನ ಅಧ್ಯಾಯದಲ್ಲಿ ಅವರಿಗೆ ಜಾಗ ಇರಲಿಲ್ಲ. ಹೋಗುವುದನ್ನು ದುಃಖಿಸಬೇಡ. ನಿನ್ನ ಜೀವನಕ್ಕೆ ಸರಿಯಾದ ಜನರು ಸರಿಯಾದ ಸಮಯಕ್ಕೆ ಬರುತ್ತಾರೆ. ಇಂದಿನ ಕಷ್ಟ ನಾಳಿನ ಬೆಳಕು. ನೀನು ಕಷ್ಟದಲ್ಲಿ ಇದ್ದಾಗ ನಿನ್ನನ್ನು ಯಾರೂ ಸಹಾಯ ಮಾಡಿಲ್ಲವೆಂದು ಅನಿಸುತ್ತದೆ. ಆದರೆ ನೆನಪಿರಲಿ, ನಿನ್ನ ಕಣ್ಣೀರನ್ನು, ನಿನ್ನ ಮೂಕ ಪ್ರಾರ್ಥನೆಯನ್ನು, ನಿನ್ನ ತಾಳ್ಮೆಯನ್ನು ನಾನು ನೋಡುತ್ತಿದ್ದೇನೆ. ನೀನು ಈಗ ಎದುರಿಸುತ್ತಿರುವ ಹೋರಾಟ ಒಂದು ದಿನ ನಿನ್ನ ಜೀವನದ ದೊಡ್ಡ ಜಯವಾಗಲಿದೆ. ಯಾವುದೇ ಕಷ್ಟ ಶಾಶ್ವತವಲ್ಲ, ಯಾವುದೇ ರಾತ್ರಿ ದೀರ್ಘವಲ್ಲ. ಬೆಳಕು ಬರುವುದು ಖಚಿತ. ನಿನ್ನ ಮೌಲ್ಯವನ್ನು ನೀನೇ ಕಡಿಮೆ ಮಾಡಿಕೊಳ್ಬೇಡ. ಲೋಕ ಏನೇ ಹೇಳಿದರೂ ನಿನ್ನ ಮೌಲ್ಯವನ್ನು ಯಾರೂ ಕಡಿಮೆ ಮಾಡಲು ಆಗುವುದಿಲ್ಲ. ಆ ಅನುಮತಿ ನಿನ್ನ ಬಳಿ ಮಾತ್ರ ಇದೆ. ನಿನ್ನ ಆತ್ಮವಿಶ್ವಾಸ ನಿನ್ನ ದೊಡ್ಡ ಶಕ್ತಿ. ನೀನು ನಿನ್ನನ್ನು ನಂಬಿದ ಕ್ಷಣ ಅದೇ ನಿನ್ನ ಜೀವನ ತಿರುವು ಪಡೆಯುವ ಕ್ಷಣ. ಹೋಲಿಕೆ ನಿನ್ನನ್ನು ಕೆಡಿಸುತ್ತದೆ. ನೀನು ಇತರರೊಂದಿಗೆ ಹೋಲಿಕೆ ಮಾಡುತ್ತಿರುವೆಯಾ? ಅವರಿಗೆ ಏಕೆ ಬರುತ್ತಿದೆ, ನನಗೆ ಏಕೆ ಬರುತ್ತಿಲ್ಲ ಎಂದು? ಶ್ರೀಕೃಷ್ಣ ಹೇಳುತ್ತಾರೆ, ಹೋಲಿಕೆ ಮಾಡುವುದು ನಿನ್ನ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ನಿನ್ನ ಹಾದಿ ನಿನ್ನದೇ, ನಿನ್ನ ಕಾಲ ನಿನ್ನದೇ. ಬೇರೆ ಯಾರಿಗೇನು ಬಂದರೂ ನಿನ್ನ ಪಾಲಿನದು ನಿನಗೆ ತಪ್ಪದೇ ಬರುತ್ತದೆ. ತಾಳ್ಮೆಯನ್ನು ಬಿಡಬೇಡ, ಅದು ನಿನ್ನ ರಕ್ಷೆ. ಕಾಯುವವನಿಗೆ ಮಾತ್ರ ಫಲ ಸಿಗುತ್ತದೆ. ಕೆಲವೊಮ್ಮೆ ದೇವರು ತಡ ಮಾಡುತ್ತಾರೆ, ಆದರೆ ಎಂದಿಗೂ ತಿರಸ್ಕರಿಸುವುದಿಲ್ಲ. ನೀನು ನಿನ್ನ ಪ್ರಯತ್ನ ಮುಂದುವರೆಸು. ಇಂದು ಫಲ ಕಾಣದಿದ್ದರೂ ನಾಳೆ ನಿನ್ನ ಜೀವನವೇ ಬದಲಾಗುತ್ತದೆ. ನಿನ್ನ ಹೃದಯದಲ್ಲಿ ಪ್ರೀತಿ ಇರಲಿ. ಹಗೆ, ದ್ವೇಷ, ಕೋಪ ಇವು ನಿನ್ನ ಶಕ್ತಿಯನ್ನು ಶೋಷಿಸುತ್ತವೆ. ಪ್ರೀತಿ ಇರಲಿ, ಕರುಣೆ ಇರಲಿ, ಧೈರ್ಯ ಇರಲಿ. ಈ ಮೂರು ಗುಣಗಳು ನಿನ್ನ ಜೀವನದಲ್ಲಿ ಅಮೋಘ ಅದೃಷ್ಟವನ್ನು ತರುತ್ತವೆ. ಕೊನೆಯ ಸಂದೇಶ, ನೀನು ಸಾಮಾನ್ಯನಲ್ಲ, ನೀನು ಆಯ್ಕೆಯಾದವನು. ನಿನ್ನೊಳಗೆ ನಾನು ನೆಲೆಸಿದ್ದೇನೆ. ಯಾರು ನಿನ್ನನ್ನು ಕೆಡಿಸಲಿ, ಯಾರು ನಿನ್ನನ್ನು ತಡೆಯಲಿ? ನಿನ್ನ ಹೆಸರಿನ ಮೇಲೆ ನನ್ನ ಆಶೀರ್ವಾದವಿದೆ, ನಿನ್ನ ಹಾದಿಯ ಮೇಲೆ ನನ್ನ ಬೆಳಕು ಇದೆ. ಆದುದರಿಂದ ಭಯಪಡಬೇಡ, ಬೇಸರ ಪಡಬೇಡ. ಮುಂದೆ ನಡಿ. ನಿನ್ನ ಜಯವು, ನಿನ್ನ ಸಂತೋಷವು, ನಿನ್ನ ಸಮಯವು ಬರಲಿದೆ.